ನಮ್ಮ ಮೀರಾಗೆ ಸದಾ ಬೇರೆಯವ್ರಿಗೆ ಸಹಾಯ ಮಾಡೋ ಮನೋಭಾವ. ತನ್ನ ತಂದೆ ತಾಯಿಯ ಮಾತನ್ನು ಯಾವತ್ತೂ ಮೀರದೇ ಇರೋಂಥ ಒಂದು ಹುಡುಗಿ. ಒಂದಿನ ಅವ್ರ ಊರಲ್ಲಿ ಅತಿ ದೊಡ್ಡ ಬಿರುಗಾಳಿ ಎದ್ದೇಳುತ್ತೆ. ತುಂಬ ಭಯಂಕರವಾಗಿರುತ್ತೆ. ಎಷ್ಟು ಭಯಂಕರ ಅಂದರೆ ಅಲ್ಲಿರೋ ಮರ ಗಿಡಗಳೆಲ್ಲ ಉರುಳಿ ತುಂಬ ಕತ್ಲ ಆವರಿಸಿಕೊಳ್ಳುತ್ತೆ. ಪ್ರಾಣಿ ಪಕ್ಷಿಗಳೆಲ್ಲ ಆ ಬಿರುಗಳಿಗೆ ಬಲಿಯಾಗ್ತಾರೆ. ತನ್ನ ತಮ್ಮನೂ ಸಿಕ್ಕಾಕೊಳ್ತಾನೆ. ತನ್ನ ತಮ್ಮ ಎಲ್ಲಿ ಅಂತ ಕೂಗಾಡ್ತಾ ಚೀರಾಡ್ತಾ ಸಹಾಯ ಬೇಡ್ತಾಳೆ. ಕೊನೆಗೆ ಅವಳೇ ಕಾಡಿನೊಳಗೆ ಧೈರ್ಯ ಮಾಡಿ ಓಡಲು ಆರಂಭಿಸ್ತಾಳೆ. ಕಗ್ಗತ್ತಲೆ ರಾತ್ರಿಯಲ್ಲಿ ದಟ್ಟವಾದ ಅರಣ್ಯದ ಮಧ್ಯೆ ಒಂದು ಬಂಡೆ ಮೇಲೆ ಒಂದು ದೀಪ ನೋಡ್ತಾಳೆ. ಆ ದೀಪ ತುಂಬ ಪ್ರಜ್ವಲವಾಗಿ ಉಜ್ವಲಿಸ್ತಾ ಇರುತ್ತೆ. ದತ್ತಾತ್ರೇಯನ ಮನಸ್ಸಲ್ಲಿ ನೆನೆಸ್ಕೊಂಡು ತನ್ನ ತಮ್ಮನನ್ನು ಹುಡುಕಿ ಕೊಡಲು ಸಹಾಯ ಬೇಡ್ತಾಳೆ. ನಂತರ ಆ ದೀಪದ ಹಿಂದೆ ಹಿಂಬಾಲಿಸ್ತಾ ಕಾಡಿನ ಮಧ್ಯೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಮರದ ಹತ್ತಿರ ತನ್ನ ತಮ್ಮ ಇರುವುದನ್ನು ಕಾಣ್ತಾಳೆ. ತಮ್ಮನನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ ಅಲ್ಲಿಂದ ಹೊರಡ್ತಾರೆ. ಅದೇ ಜ್ಯೋತಿಯನ್ನು ಹಿಂಬಾಲಿಸ್ತಾರೆ. ನಂತರ ಅವರ ಊರು ಹತ್ತಿರ ಬರುತ್ತಿದ್ದ ಹಾಗೆ ಆ ಜ್ಯೋತಿ ಅದೃಶ್ಯವಾಗುತ್ತದೆ. ಮನೆಗೆ ಬಂದು ದೀಪ ಹಚ್ಚಿ ದೇವರಿಗೆ ಧನ್ಯವಾದವನ್ನು ತಿಳಿಸ್ತಾಳೆ. ಸದಾ ನಿನ್ನ ಜೊತೆ ನಾ ಇರುತ್ತೇನೆ ಎಂದು ಒಂದು ಅದೃಶ್ಯವಾದ ಧ್ವನಿ ಬರುತ್ತೆ. ಅಂದು ಗುರು ಪೌರ್ಣಮಿಯ ದಿನವಾಗಿರುತ್ತೆ.